ಶಿಕ್ಷೆ ಅಂತ ಪಕ್ಕ ಆಗಬೇಕು. ಶಿಕ್ಷೆ ಅಂತ ಮುಲಾಜಿ ಇರಬಾರ್ದು. ನಮ್ಮ ದೇಶದಲ್ಲಿ ನಾವೇ ಓಡಾಡೋಕ್ಕಾಗಲ್ಲ ಅಂದರೆ ಇನ್ಯಾರು ಬಂದು ಓಡೋದು? ಆ ಮಗು ಬೆಳೆದಾಗ ತಂದೆನ ಯಾರು ಅಂತ ಹೇಳ್ತಾರೆ? 20 ವರ್ಷ 18 ವರ್ಷ ಆದಮೇಲೆ ತಂದೆನ ಕೇಳಿದ್ರೆ ಏನು ಹೇಳ್ತಾರೆ ತಾಯಿ? ತುಂಬ ದುಃಖಕರವಾದ ಘಟನೆ ಇದು. ಏನು ನಮ್ಮ ದೇಶದಲ್ಲಿ ನಾವೇ ಓಡಾಡೋಕ್ಕಾಗಲ್ಲ ಅಂದರೆ ಇನ್ಯಾರು ಬಂದು ಓಡೋದು? ನಮ್ಮ ಭಾರತ ದೇಶದಲ್ಲಿ ಒಬ್ಬ ಭಾರತೀಯನಾಗಿ ಇದ್ದು ನಾವು ಈ ದೇಶದಲ್ಲಿ ಗಡಿ ಬಾಗಿಲು ನಾವು ಓಡಾಡೋಕ್ಕಾಗಿಲ್ಲ ಅಂದರೆ ಇನ್ಯಾರು ಓಡಾಡ್ತಾರೆ? ಈಗ ಚಿಕ್ಕ ಮಗು, ಅದು ಆ ಮಗುವಿಗೆ ತಂದೆ ಇಲ್ಲ. ಆ ಮಗು ಬೆಳೆದಾಗ ತಂದೆನ ಯಾರು ಅಂತ ಹೇಳ್ತಾರೆ? 20 ವರ್ಷ 18 ವರ್ಷ ಆದಮೇಲೆ ತಂದೆನ ಕೇಳಿದ್ರೆ ಏನು ಹೇಳ್ತಾರೆ ತಾಯಿ? ಅವರು ಗಂಡ ಸಾಯುವಾಗ ಹೆಂಡತಿ ಪಕ್ಕದಲ್ಲೇ ಇರುವಾಗ ಒಬ್ಬ ಬಂದು ಶೂಟ್ ಮಾಡಿಬಿಟ್ಟು ಹೋಗ್ತಾನಂದರೆ ನಾವು ಎಷ್ಟು ಬೇಜವಾಬ್ದಾರಿಯಿಂದ ರಾಜಕೀಯದಲ್ಲಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಾವು ಮಾತೆತ್ತರ ಹೇಳ್ತೀವಿ, ನಾವು ಹಿಂದುತ್ವ ಅಂತ. ಅವನು ಹೊಡೆದಾಗಿರೋ ಹೆಸರು ಕೇಳಿ ಹಿಂದೂ ಅಂತ ಕೇಳಿ ಹೊಡೆದಾಗ್ತು ಹೋಗಿದ್ದಾನೆ. ನಾವು ನಮ್ಮ ಹಿಂದೂಗಳನ್ನ ನೀನು ಹಿಂದ ಅಂತ ಕೇಳ್ಬಿಟ್ಟು ಹೊಡೆದಾಕವಣ. 28 ಜನ ಅಲ್ಲ ಸರ್, ನೋಡಿ, ಈಗ ನಾನು ಒಬ್ಬರ ಮೇಲೆ ದ್ವೇಷ ಇಟ್ಕೊಂಡು ಮಾಡಿದರೆ ಅದನ್ನೇನು ದೇಶ ಅಂತಾರೆ. ನಾನು ಇವನು ಬೇರೆ ದೇಶ ನೋಡಿದ್ರೆ ಬೇರೆ ದೇಶ ಅಂತಾನೆ. ಈಗ ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ನೀವು ಸೆಕ್ಯೂರಿಟಿ ಇಲ್ಲ ಅಂದರೆ ಇನ್ನು ಯಾರು ಸೆಕ್ಯೂರಿಟಿ ಕೊಡ್ತೀಯಾ? ನಮ್ಮ ದೇಶ ಹಿಂದೂ ದೇಶ. ನಮ್ಮ ಹಿಂದೂ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ನೀವು ಸಪೋರ್ಟ್ ಮಾಡಲ್ಲ, ಇನ್ಯಾರಿಗೆ ಮಾಡ್ತೀರಿ ನೀವು? ನಾವೆಲ್ಲರೂ ಕೂತ್ಕೊಂಡು ನಾವೇನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡೋದು ಓಕೆ ಸರ್. ಈಗ ಹೆಣ್ಣು ಮಗಳಿಗೆ ಸಪೋರ್ಟ್ ಇಲ್ಲ, ಈಗ ಮಗುಗೆ ತಂದೆ ಇಲ್ಲ, ಅದೆಲ್ಲ ನಾವೆಲ್ಲ ಇದೆಲ್ಲ ಮಾತಾಡ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಟ್ಟು ಮೀಡಿಯಾಗಳು ಹೇಳ್ಬಿಟ್ರೆ ಆಗುತ್ತಾ? ಆ ಮಗುಗೆ ಏನು ಉತ್ತರ ಕೊಡ್ತೀವಿ ನಾವು? ಈಗ ಮಾಧ್ಯಮದಲ್ಲಿ ಇವತ್ತೆಲ್ಲ ನ್ಯೂಸ್ ಹೊಡೆದ್ಬಿಡೋದು ನಾವು, ಹಿಂಗೆ ಹೊಡೆದಾಗಿರ, ಹಂಗೆ ಮಾಡಿದ್ದಾರೆ, ಹಿಂಗೆ ಆಗ್ಬಿಡುತ್ತೆ ನಮ್ಮ ದೇಶ ಎಲ್ಲ. ಬಟ್ ಆ ಮಗುಗೆ ಏನು ಉತ್ತರ ಕೊಡ್ತೀರಾ ನೀವು? ಯಾರು ಕೈಲಿ ಕೊಡೋಕ್ಕಾಗತ್ತಾ? ನೆಕ್ಸ್ಟ್ ಏನು ಜಮ್ಮು ಕಾಶ್ಮೀರ ಯಾರು ಸರ್ ಅದು? ಅಲ್ಲ, ಜಮ್ಮು ಕಾಶ್ಮೀರದ ಯಾರ್ದು? ಅದು ನಮ್ಮ ಭಾರತನೇ, ನಾವು ಓಡಾಡೋಂಗಾಗಲ್ಲ ಅಲ್ಲಿ. ಜಮ್ಮು ಕಾಶ್ಮೀರ ಯಾರ್ದು? ನಮ್ದು ಸರ್ ಅದು. ನಾವೆಲ್ಲಿ ಓಡಾಡೋಕ್ಕಾಗಿಲ್ಲ, ಇನ್ಯಾರು ಬಂದು ಓಡಾಡ್ತಾರೆ? ಇಲ್ಲ, ನಾವು ಹೋಗ್ಲೇಬಾರ್ದು, ಜಮ್ಮು ಕಾಶ್ಮೀರ ಬ್ಯಾರಿಕೇಡ್ ಹಾಕ್ಬಿಡಿ, ನೀವು ಬರಬೇಡ್ರಪ್ಪ ಅಂತ. ಅದೇ ಸಹ ಹೇಳ್ತಿರೋದು. ಹಳ್ಳಿರೋ ಹಿಂದೂಗಳಿಗೆ ನೀವು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ, ಇನ್ಯಾರು ಕೊಡ್ತೀವಿ ನೀವು? ಈಗ ಅವ್ರ ಬದುಕೇನು? ಈಗ ಹಿಂದೂಗಳ ಬದುಕೇನು? ಈಗ ಅವನು ಹೊಡೆದ್ಬಿಟ್ಟು ಆರಾಮಾಗಿ ಬಸ್ ಹತ್ಕೊಂಡು ಹೋಗ್ತಾನೆ. ಅಷ್ಟೊಂದು ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರಾ? ನಮ್ಮ ದೇಶದ ಇಂಟೆಲಿಜೆನ್ಸ್ ಫೇಲ್ಯೂರಾ? ನಮ್ಮ ದೇಶದ ಇಂಟೆಲಿಜೆಂಟ್ ಅಷ್ಟೊಂದು ಇದು ವೀಕ್ನೆಸ್ ಆಗಿಬಿಟ್ಟಾರ ಈಗ ಸರ್. ಇಡೀ ನಮ್ಮ ದೇಶದಲ್ಲಿ ಈ ಥರ ಘಟನೆಗಳು ಆಗಬಾರ್ದು ಬಾಯಲ್ಲಿ ಹೇಳ್ತಾರೆ ಹೊತ್ತು ಅದು ಆಗದಿರೋದು ತಡೆಯೋದಿರು ಏನು ಮಾಡ್ತಾಯಿಲ್ಲ. ಈಗ ಏನೋ ಕೂತ್ಕೊಂಡು ಸರ್ ಸ್ಟ್ರಿಕ್ಟಾಗಿ ನೀವು ಕ್ರಮ ತಗೊಳ್ಳಿ ಸರ್, ಅವ್ರನ್ನ ಬಿಡಲೇಬೇಡಿ. ಹೆಂಗೆ ಬಂದರು ಒಳಗಡೆ ಅವರು? ಈಗ ನಾವು ಸೋಷಿಯಲ್ ಮೀಡಿಯಾ ಓಡ್ತಾ ಇದೆ, 1,80,000 ಸೈನಿಕರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಓಡ್ತಾ ಇದೆ. 1,80,000 ಸೈನಿಕರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಅಂತ ಅಲ್ಲಿ ಒಬ್ಬ ಕರ್ನಲ್ ಹೇಳ್ತಾವ್ರೆ, ಇದೇ ಮೀಡಿಯಾದಲ್ಲಿ ಹೇಳ್ತಾವ್ರೆ. ನಾವೇ ಚುರುಕಿಲ್ಲ ಅಂದರೆ ಇನ್ಯಾರು ಸರ್ ನಮ್ಮನ್ನು ಕಾಪಾಡೋದು ಯಾರು ಸರಿನಾ? ಈಗ ಸಪೋಸ್ ನಾನೇ ಹೋಗಿ ನನಗೆ ಆಗ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳು ಯಾರು ಸರ್ ಜಾಬ್? ಈಗ ಸಪೋಸ್ ನಾನೇ ಹೋಗಿದ್ದೀನಿ, ನಾನು ಪ್ರವಾಸ ಹೋಗಿ ಅಲ್ಲಿ ನನ್ನ ಹೆಂಡತಿ ಮಕ್ಕಳು ಕಣ್ಮುಂದೆ ನನಗೆ ಈ ಥರ ಅನ್ಯಾಯ ಆಗಿಬಿಟ್ಟಿದ್ರೆ ಅವ್ರನ್ನ ಕಾಪಾಡೋದು ಯಾರು? ಈಗ ಅವ್ರ ಹೆಣ್ಮಕ್ಳಿಗೆ ಅವ್ರ ಮಗುಗೆಲ್ಲ ಈಗ ಅವ್ರನ್ನ ಉತ್ತರ ಕೊಡೋದು ಯಾರು? ಈಗ ಬಂದು ನಾನೀಗ ಹೇಳ್ಬೋದು, ಮೀಡಿಯಾದಲ್ಲೇ ಮಾತಾಡ್ಬೋದು, ಇದು ಒಂದು ದಿವಸ ಆಗ್ಬಿಡುತ್ತೆ. ಇನ್ನು ಅವ್ರ ಜೀವನ, ಅವ್ರ ತಂದೆನೇ ಇಲ್ಲಲ್ಲ ಈಗ. ಸೊ ಅದೇ ಸರ್, ಇದನ್ನು ಕಠಿಣವಾಗಿ ಕ್ರಮ ತಗೊಂಡು ಇದನ್ನು ನೀವು ಒಂದು ಶಿಕ್ಷೆ ಅಂತ ಪಕ್ಕ ಆಗಬೇಕು. ಶಿಕ್ಷೆ ಅಂತ ಮುಲಾಜಿ ಇರಬಾರ್ದು. ಏನು ನಮ್ಮ ದೇಶದಲ್ಲಿ ಏನು ಶಿಕ್ಷೆ ಕಠಿಣವಾಗಿ ಶಿಕ್ಷೆ ಕೊಡಲೇಬೇಕು. ಸರ್ ಅದು ಇವ್ರುಗಳು ಇವತ್ತೇನು ಕೂತು ಮಾತಾಡ್ತಿದ್ದೀನಿ, ನಾಳೆನು ಕೂತು ಮಾತಾಡೋದ್ರಲ್ಲಿದ್ದಾರೆ ಸರ್. ಇವರು ಕೂತು ಮಾತಾಡೋದು ಲೇಟ್ ಆಗುತ್ತೆ. ಈ 3 ದಿವಸ ಆಯಿತು ಸರ್. ನೀವು ಮಾತು ಏನು ಮಾತಾಡಿದ್ರಿ ನೀವು ಹೇಳಿ? ಅವ್ರೇನು ಕನ್ನಡಿ ಆಗುತ್ತೆ ನಿಮಗೆ? 4 ಜನ ಬಂದರು, ಹೊಡೆದ್ರು, ಬಸ್ಸಲ್ಲಿ ಬಂದು ಹೋಗೋ ಅಷ್ಟಕ್ಕೆ ಅವ್ನು ಫ್ರೀಡಮ್ ಮಾಡಿಕೊಟ್ಟಿದ್ದಾರೆ ಅವನಿಗೆ. ಅದನ್ನು ಕಂಡಿದ್ದೀರಾ ನೀವು? ಅಲ್ಲ, ಅಲ್ಲಿ ನಮ್ಮ ಮಿಲ್ಟ್ರಿನೇ ಇಲ್ವಾ? ನಮ್ಮ ಪೊಲೀಸ್ ಇಲ್ವಾ? ಯಾರು ಇಲ್ವಾ ಅಲ್ಲಿ? ಅವನು ಹೋಗೋವರೆಗೂ ಏನು ಮಾಡ್ತಿದ್ದೀರಿ ನೀವು? ಬಂದ, ಕೇಳ್ದ, ಹಿಂದೂ ಅಂದ, ಹೋದ. ಈಗ ನಮ್ಮ ರಾಜ್ಯದಲ್ಲಿ 2 ಹೋದರು. ಇದು ಹೆಚ್ಚು ಕಮ್ಮಿ ಜಾಸ್ತಿ ಆಗ್ಬಿಟ್ಟು ಏನು ಮಾಡ್ತೀರಿ ನೀವು? ಇದೇ ಉತ್ತರ ನಿಮ್ಮದು. ನಾನು ಹೇಳ್ತಿರೋದು, ಇದನ್ನು ಇಲ್ಲಿಗೆ ನಿಲ್ಲಿಸಿ ಇವ್ರು ಯಾರು ಏನು ಮಾಡಿಬಿಟ್ಟು ಹೋದ್ರಲ್ಲ ಅವ್ರನ್ನ ಶಿಕ್ಷೆ ಮಾಡಿಸಿ ಕಠಿಣವಾದ ಕ್ರಮ ತಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತ ಕೇಳ್ಬೋದು. ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.